ಇಷ್ಟೆಲ್ಲ ಅನಾಹುತ ಮಾಡಿ ಇನ್ನೂ ಇದೆಲ್ಲ ಯಾಕೆ ಬಂತು ಈಗ ಇತ್ತೀಚೆಗೆ? ನಾನು ಅವತ್ತೇ ಹೇಳಿದೆ, ಪಾಪ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತವ್ರೊಬ್ರು ಅಂತ ಹೇಳಿ, ಅವರೇ ಇವೆಲ್ಲ ಡಾಕ್ಯುಮೆಂಟ್ ಹೊರಗಿಟ್ಟವರು ಅಂತ ಹೇಳಿ, ನಿಮ್ಮವರೇ ಇಟ್ಟರು. ಈಗ ತಗೊಂಡು ಇವೆಲ್ಲ ವಿರೋಧ ಪಕ್ಷದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಇದನ್ನು ಹೇಳಿ ಸಿದ್ದರಾಮಯ್ಯನವರೇ ಸಮಜಾಯಿಸಿ, ಯಾಕೆ ಕೊಡ್ತೀರಿ ಅಂತ ಹೇಳಿ. ಸರ್ಕಾರಿ ಭೂಮಿನ ಇಲ್ಲಿಗಲ್ಲಾಗಿ ಸುಳ್ಳು ದಾಖಲೆಗಳಿಟ್ಕೊಂಡು ನೀವು ಜಮೀನನ್ನ ರಿಜಿಸ್ಟರ್ ಮಾಡಿಸ್ಕೊಂಡು ನಿಮ್ಮ ಬಾಬಾಯಿಂದ ಹೆಸರಿಗೆ ನಿಂಗೊಂದು ಅಲ್ಲ ದೇವರಾಜದು ಅಲ್ಲ ಪ್ರಾಪರ್ಟಿ ಅದಾಗ ಸರ್ಕಾರದ ಹೆಸರಲ್ಲಿ ಇದೆ. ಅದು ಭೂಮಿ ಸರ್ಕಾರದಲ್ಲಿ ಇರ್ತಕ್ಕಂಥ ಇದರಲ್ಲಿ ಸ್ವಾಧೀನದಲ್ಲಿ ಆ ಜಮೀನನ್ನ ನೀವು ರಿಜಿಸ್ಟ್ರ್ ಮಾಡ್ಕೊಂಡು ಸರ್ಕಾರಿ ಭೂಮಿನ ನೀವು ರಿಜಿಸ್ಟ್ರ್ ಮಾಡ್ಕೊಂಡು 14 ಸೈಟ್ ತಗೊಂಡು ಈಗ ಎಲ್ಲಿ ತಗೋತೀರಿ? ಸೈಟ್ನ ಡೆವಲಪ್ಡ್ ಏರಿಯಾದಲ್ಲಿ ತಗೋತೀರಿ. ಅದಕ್ಕೆ ಪಾಪ ನೀವು ವ್ಯಾಲ್ಯೂ ಬೇರೆ ಕಟ್ಟಿದ್ದೀರಿ, 62 ಕೋಟಿ ಈಗ ಹೇಳ್ತಾ ಇದ್ದೀರಿ. ಕೊಟ್ಬಿಡಿ 62 ಕೋಟಿನಾಗಿ ನಮ್ಮ ಜಮೀನು ತಗೊಂಡಿದ್ದೀರಲ್ಲ, ನಿಮ್ಮ ಜಮೀನಲ್ಲ ಅದು, ನಿಮ್ಮದು ಅಲ್ಲ, ನಿಮ್ಮ ಕುಟುಂಬದ್ದು ಅಲ್ಲ. ಇದು ಸರ್ಕಾರಿ ಭೂಮಿ ನೀವು ಹೊಡೆದು ಆ ಸರ್ಕಾರಿ ಭೂಮಿ ನಿಮ್ಮ ಹೆಸರಿಗೆ ಈಗ ಸೈಟು ಅಂತ ಮಾಡ್ಕೊಂಡು 62 ಕೋಟಿ ವ್ಯಾಲ್ಯೂ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ಇಷ್ಟೆಲ್ಲ ಗೊತ್ತಿದ್ದು ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನೀವು ನೈತಿಕತೆ ಉಳಿಸ್ಕೊಂಡಿದ್ದೀರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.